ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸುಲಭವಲ್ಲವೋ ಮಹಾನಂದ, ತನ್ನೊಳಗೆ ತಾನೇ ತಿಳಿಯಬೇಕು ಗುರುವಿನ ದಯೆಯಿಂದ ಅನ್ನೋ ಒಂದು ಜನಜನಿತ ಮಾತಿದೆ. ಹಾಗೇನೆ ಇವತ್ತು ಗುರುವಾರ ಕೂಡ, ಗುರೂಜಿ ಕೂಡ ಸಿದ್ಧವಾಗಿದ್ದಾರೆ ಇಂತಹ ಬಹಳಷ್ಟು ಮಾಹಿತಿಯನ್ನ ನಮ್ಗೆ ನೀಡಲಿಕ್ಕೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಇವತ್ತು ಹೇಳ್ತಿದ್ರಿ, ನೆನ್ನೆನೆ ತಿಳಿಸ್ಕೊಟ್ಟಿದ್ರಿ, ಇವತ್ತು ಬಹಳ ವಿಶಿಷ್ಟವಾದ ದಿನ. ಅದು ಏನಂದ್ರೆ ಪೌರ್ಣಿಮೆ ಪ್ರದೋಷ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ಪೂಜೆ ಸಲ್ಲಿಸಿದ್ರೆ ಬಹಳ ಬೇಗ ನಮ್ಮ ಇಷ್ಟಾರ್ಥ ಸಿದ್ಧತೆ ಅಂತ ಕೂಡ ಹೇಳಿದ್ರಿ. ಇವತ್ತು ಏನು ಮಾಹಿತಿ ನೀಡ್ತಿದ್ದೀರಾ ಗುರುಜಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೇವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಅಂಗಾರಕ ಜಯಂತಿಯಂದು, ಅಂಗಾರಕನ ಜಯಂತಿಯಲ್ಲಿ ಪರಮಾತ್ಮನ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತೀವಿ. ಮದುವೆಗಾಗಲಿ ಮನೆ ಕಟ್ಟೋದಕ್ಕಾಗಲಿ ಎಲ್ಲದಕ್ಕೂ ಕುಜ ಋಣ ಬೇಕು, ಕುಜ ದೋಷದ ಪರಿಹಾರ ಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ ಬೇಕು. ಆ ಒಂದು ದಿನದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಅಂಗಾರಕನಿಗೆ ಸಾಕ್ಷಾತ್ ಪರಮೇಶ್ವರನೇ ಸಾಟಿ ಅಂಥೇಳಿ ಆ ಪ್ರದೋಷ ಕಾಲಕ್ಕೂ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರದೋಷ ದಿನವೇ ನಾವು ಈ ಅಂಗಾರಕ ಜಯಂತಿಯನ್ನು ಆಚರಿಸ್ತೀವಿ. ಅಂಗಾರಕ ಇನ್ಯಾರೂ ಅಲ್ಲ, ಸಾಕ್ಷಾತ್ ಆ ಕುಜನ ಅಂಶವಾಗಿರ್ತಕ್ಕಂಥ ರುದ್ರ ಸಂಭೂತನಾಗಿರ್ತಕ್ಕಂಥ ರಾಕ್ಷಸ. ಈ ರಾಕ್ಷಸ ಸಾಕ್ಷಾತ್ ಪರಮೇಶ್ವರನೇ ತಾನು ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಕಣ್ಣೀರಲ್ಲಿ ಬಂದಿರತಕ್ಕಂಥವನು. ಭಗವಂತನ ಕಣ್ಣಲ್ಲಿ ನೀರಲ್ಲಿ ಹುಟ್ಟಿದ್ದವನೇ ಆ ಅಂಗಾರಕ. ಉದ್ವೇಗ ಸ್ವರೂಪದಲ್ಲಿರ್ತಕ್ಕಂಥ ಪರಮೇಶ್ವರನು ತಪೋಯಜ್ಞಕ್ಕೆ ಕೂತ್ಕೊಂಡಾಗ ಅವನಲ್ಲಿ ಬರ್ತಕ್ಕಂಥ ಉದ್ವೇಗದ ಕೋಪ ಆ ಮೂರನೇ ಕಣ್ಣಿಂದ ಬಂದಿರತಕ್ಕಂಥ ರಕ್ತ ಮತ್ತು ಎರಡು ಕಣ್ಣಿಂದ ಬಂದಿರತಕ್ಕಂಥ ನೀರು ಸಮದ್ಭವಾಗಿ ಎರಡೂ ಸೇರಿ ಅಂಗಾರಕನ ಸೃಷ್ಟಿಯಾಗತ್ತೆ. ಈ ಅಂಗಾರಕನ ಸೃಷ್ಟಿ ಆದಾಗ ಪರಮೇಶ್ವರ ಆ ಅಂಗಾರಕನನ್ನು ಪರಿಪೂರ್ಣವಾಗಿ ಧ್ವಂಸವನ್ನು ಮಾಡ್ತಾನೆ. ಅವನಲ್ಲಿ ಇರ್ತಕ್ಕಂಥ ರಕ್ತ, ಒಂದು ತೊಟ್ಟು ರಕ್ತ ಭೂಮಿ ಮೇಲೆ ಸೋಕಿದಾಗ ಕುಜ ಅಂದರೆ ಭೂತತ್ವವನ್ನು ಹೊಂದುತ್ತಾನೆ ಅಂಗಾರಕ. ಅದಕ್ಕೆ ಪರಮೇಶ್ವರನ ಸೃಷ್ಟಿನೇ ಅವನು, ಪರಮೇಶ್ವರನ ಧ್ವಂಸವೂ ಅವನೇ. ಆದ್ದರಿಂದ ಆದಿ ಅಂತ್ಯ ಎರಡೂ ಪರಮೇಶ್ವರನ ಕೈಲಾಗಿರೋದ್ರಿಂದ ಪರಮೇಶ್ವರನ ಅಂಶ ರುದ್ರ ಸಂಭೂತ ಅಂಗಾರಕ ಅಂತ ಕರಿತೀವಿ. ಪ್ರತಿಯೊಬ್ಬನಿಗೂ ಅಂಗಾರಕ ಬಹಳ ಮುಖ್ಯ. ಅಂಗಾರಕ ಪರಿಪೂರ್ಣ ಅಂದರೆ ರಕ್ಷಣೆಯನ್ನು ಕೊಡ್ತಕ್ಕಂಥವನು, ಮಾಂಗಲ್ಯ ಭಾಗ ಉಳಿಸೋನು. ಅಂಗಾರಕ ಚೆನ್ನಾಗಿಲ್ಲದೆ ಇದ್ದರೆ ಗಂಡ ಅಂದರೂ ಯಾವತ್ತೂ ಯಾವ ಕಾಲಕ್ಕೂ ಸರಿ ಇರಲ್ಲ, ಹೋಗ್ಬಿಡ್ತಾರೆ ಪಾಪ, ಎಲ್ಲ ಫೋಟೋಲಿರ್ತಾರೆ. ಅದಕ್ಕೆ ಮಾಂಗಲ್ಯ ಭಾಗ ಉಳಿಸ್ಕೊಡು ಅಂತ ಅಂಗಾರಕನ ಸ್ಮರಣೆ ಮಾಡ್ಕೊಳ್ಳೋದು. ಮಾಂಗಲ್ಯದಲ್ಲಿ ನಾವುಗಳೇನು ಹೇಳ್ತೀವಿ, ಶನಿ ಸ್ಮರಣೆ, ಹವಳದ ಸ್ಮರಣೆ. ಹವಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಶನಿ ಅಂಗಾರಕನಿಗೆ ಮಿತ್ರನಾಗಿರ್ತಕ್ಕಂಥವನು. ಇವರಿಬ್ಬರು ಒಬ್ರಿಗೊಬ್ಬರು ಶತ್ರುನೂ ಹೌದು, ಒಬ್ರಿಗೊಬ್ಬರು ಮಿತ್ರರೂ ಹೌದು. ಅದಕ್ಕೆ ಹವಳ ಕರಿಮಣಿ ಅಂತಕ್ಕಂಥದ್ದು ಎರಡೂ ಸೇರಿಸಿದಾಗ ಮಾಂಗಲ್ಯಕ್ಕೆ ಯಾಕೆ ಹಾಕ್ತೀವಿ ಅಂದರೆ, ಯಾವತ್ತು ಗಂಡನ ಆಯುಸ್ಸು ಅಭಿವೃದ್ಧಿ ಆಗಲಿ, ಗಂಡನ ಆಯುಸ್ಸು ಕ್ಷೀಣವಾಗದೇ ಇರಲಿ, ಕಾಪಾಡಲಿ, ರಕ್ಷಣೆನ ಮಾಡಲಿ. ಎರಡು ಮಾಂಗಲ್ಯದ ಮೊದಲೇ ಎರಡು ಕರಿಮಣಿ, ಎರಡು ಹವಳ. ಇದು ಬಹಳ ಮುಖ್ಯ. ಆ ಕರಿಮಣಿಯನ್ನು ಶನಿ, ಅಂಗಾರಕನಾಗಿರ್ತಕ್ಕಂಥ ಒಂದು ರಕ್ಷಣೆ. ಇದಕ್ಕೆ ಮಾಂಗಲ್ಯ ಭಾಗ್ಯಕ್ಕೆ ಹೆಣ್ಣು ಮಕ್ಕಳಿಗೆ ಕುಜದೋಷ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕುಜದೋಷದ ಹೆಣ್ಣು ಮಕ್ಕಳಿಗೆ, ಕುಜದೋಷ ಹೆಣ್ಣು ಗಂಡು ಮಕ್ಕಳೇ ಮದುವೆ ಮಾಡಿಸ್ಬೇಕು, ಕುಜದೋಷ ಗಂಡು ಮಕ್ಕಳಿಗೆ ಕುಜದೋಷದ ಹೆಣ್ಣುತಿನೇ ಮದುವೆ ಮಾಡಿಸ್ಬೇಕು. ಯಾಕೆ ಅಂದರೆ ಕುಜದೋಷ ಹೆಣ್ಣಿಗೆ ಜಾಸ್ತಿ ಇರಬೇಕಾ, ಗಂಡಿಗೆ ಜಾಸ್ತಿ ಇರಬೇಕಾ? ಇದಕ್ಕೆಲ್ಲ ತಿಳ್ಕೋಬೇಕಾದ್ರೆ ಅಂಗಾರಕ ಜಯಂತಿ ಎಂದು ಪ್ರತಿಪೂರ್ವಕವಾಗಿರ್ತಕ್ಕಂಥ ಪ್ರದೋಷದಲ್ಲಿ ನಂದೀಶ್ವರನ ಸ್ಮರಣೆ ಕೂಡ ಮಾಡ್ಕೋಬೇಕು. ನಂದೀಶ್ವರ ಸಂಧ್ಯಾಕಾಲದಲ್ಲಿ ಅಂಗಾರಕನ ಜಯಂತಿಯೆಂದು ಬಂದಾಗ ನಂದಿಯಲ್ಲಿ ಹೇಗಿರ್ತಾನೆ ಅಂಗಾರಕ? ಯಾವತ್ತೂ ಅಂಗಾರಕ ಎಲ್ಲಿ ಕೂತಿರ್ತಾನೆ ಅಂದರೆ ಅವನಲ್ಲಿ ಅನ್ನತ್ತಲ್ಲ, ಆ ಸ್ವರದಲ್ಲಿ ಕೂತಿರ್ತಾನಂತೆ ಅಂಗಾರಕ. ಅದಕ್ಕೆ ಹಸುವಿನಲ್ಲಿ ಎಲ್ಲ ದೇಹದಲ್ಲಿ ನೋಡಿದ 300 ಮುಕ್ಕೋಟಿ ದೇವತೆಗಳು ಒಂದೊಂದು ಜಾಗ ಇಟ್ಕೊಂಡಿರ್ತಾರೆ. ನಾನು ಬಾಲದಲ್ಲಿ ಕೂತಿದ್ದೀನಪ್ಪ, ನಂಗೆ ಬಾಲ ಸಾಕು ಅಂತ ಲಕ್ಷ್ಮಿ, ಅವಳು ಬಾಲದಲ್ಲಿ ಕೂತಿರ್ತಾಳೆ. ಕುಚ್ಚಲ್ಲಿ ಯಮ ಕೂತಿರ್ತಾನೆ, ತೊಡೆಯಲ್ಲಿ ಚಿತ್ರಗುಪ್ತ ಕೂತಿರ್ತಾನೆ. ಹೀಗೆ ಒಂದೊಂದು ಅಂಗಗಳಲ್ಲಿ ನನ್ನ ಜಾಗ ಅಂತ ಕೂತ್ಕೊಂಡ್ಬಿಟ್ಟಾಗ ಇವನಿಗೆಲ್ಲೂ ಜಾಗ ಸಿಗದೆ ಅಂಗಾರಕ ಏನು ಮಾಡ್ತಾನೆ, ನಾನು ಗಂಟ್ಲ ಕೂತಿರ್ತಾನೆ. ಅದಕ್ಕೆ ಅಂಬಾ ಅಂತಾನೆ. ಆ ಒಳಗಿರ್ತಕ್ಕಂಥ ಅಂಬಾ ಅಂತಕ್ಕಂಥ ಒಳಗೆ ಸ್ವರ ಇದೆಯಲ್ಲ, ಹಸುವಿನ ಸ್ವರದ ಜಾಗದಲ್ಲೇ ಸಾಕ್ಷಾತ್ ಗಂಟ್ಲಿನ ಭಾಗದಲ್ಲಿ ಕೂತ್ಕೊಳ್ಳೋನೆ ಅಂಗಾರಕ. ಭಾಳ ವಿಶೇಷ ಇವನು. ಅದಕ್ಕೆ ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಮಾಂಸವನ್ನು ಕತ್ತರಿಸಿ, ಅಂದರೆ ಯಾವತ್ತೂ ಯಾವುದೇ ಒಂದು ಪ್ರಾಣಿ, ವ್ಯಾಘ್ರ ಪ್ರಾಣಿ ತಾನು ಪ್ರಕೃತಿ ಮುಖಾಂತರವಾಗಿ, ಹುಲಿ ಸಿಂಹ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದು ಹೋಗಿ ಎಲ್ಲಿ ಹಿಡಿಯುತ್ತೆ ಗೊತ್ತಾ? ಗಂಟ್ಲೆ ಹಿಡಿಯೋದು. ಯಾಕೆಂದರೆ ಅಲ್ಲಿ ರಕ್ತ ನಿಂತಾಗ ಪಠಾರ್ ಅಂತ ಪ್ರಾಣ ಹೋಗುತ್ತಂತೆ ಅಂಗಾರಕನಿಗೆ. ಅದಕ್ಕೆ ತಲೆಯನ್ನು ಕುಯ್ದು ನೋಡಿದಾಗ ನನಗೆ ಗೊತ್ತಾಗಬೇಕು, ತಲೆ ಹೀಗೆ ಹೋಗಿ ಹಾಗೆ ಬಂದ್ಬೇಕು. ಮದುವೆ ಆದಾಗ ಮಕ್ಕಳು ಬಹಳ ಮುಖ್ಯ. ಈ ಮಕ್ಕಳು ಯಾವಾಗ ಮುಖ್ಯ? ಹುಟ್ಟಿದಾಗ ಮಕ್ಕಳು ಹೊರಗಡೆ ಬಂದಾಗ ಮಕ್ಕಳು ಜೀವಂತವಾಗಿರ್ತಾರ, ಸತ್ತೋದ್ರೆ
ಅಬಾರ್ಷನ್ಸ್, ಮಿಸ್ಕ್ಯಾರೇಜ್, ಹೊಟ್ಟೆಲೇ ಸತ್ತೋದ್ರೆ ಯಾರ ಕಾರಣ? ರಾಹು ಜೊತೆ ಅಂಗಾರಕ ಕೂತ್ಕೊಂಡಾಗ ಅದು ಹೇಗೆ ಎತ್ತ ಅಂತ ತಿಳಿಸ್ಕೊಡ್ತೀನಿ. ಕಾಯ್ತಾರೆ. ಅಂಗಾರಕ ಜಯಂತಿ ಎಂದು ಇವತ್ತೇ ಬಹಳ ಮುಖ್ಯವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟು. ಇಡೀ ಜಗತ್ತಲ್ಲಿ 9 ನವಗ್ರಹಗಳಲ್ಲಿ ಜಾಸ್ತಿ ಡಿಪಾರ್ಟ್ಮೆಂಟ್ ಇಟ್ಕೊಂಡಿರೋ ಪೋರ್ಟ್ಫೋಲಿಯೋ ಇರೋನು ಇದೇ ಅಂಗಾರಕ, ಮಂಗಳ, ಕುಜ.